ಒಬ್ಬಳು ಹೆಣ್ಣು ಸಂಭೋಗ ಮಾಡದೆ ಎಷ್ಟು ದಿನ ಇರಬಹುದು? ನಿಮ್ಮಲ್ಲಿ ಕೆಲವರನ್ನು ಈ ಸಮಸ್ಯೆ ಕಾಡ್ತಾ ಇರಬಹುದು. ಸಂಭೋಗ ಮಾಡದೆ ಎಷ್ಟು ದಿನ ಆಯಿತು, ಆದರೂ ನನ್ನ ಹೆಂಡತಿ ಇದರ ಬಗ್ಗೆ ಏನು ಹೇಳ್ತಾನೆ ಇಲ್ವಲ್ಲ, ಅವಳಿಗೆ ಇಷ್ಟನೇ ಇಲ್ಲ ಅನಿಸುತ್ತೆ. ಒಬ್ಬಳು ಹೆಣ್ಣು ಎಷ್ಟು ದಿವಸಗಳ ಕಾಲ ಸೆಕ್ಸ್ ಮಾಡದೆ ಇರಬಹುದು, ಅಥವಾ ಅವಳಿಗೆ ಅದರ ಅವಶ್ಯಕತೆ ಇರಲ್ಲ ಅನ್ನೋದು ಇವತ್ತಿನ ಈ ವಿಷಯದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ವಿಡಿಯೋನ ಕೊನೆವರೆಗೂ ಪೂರ್ತಿ ನೋಡಿ. ಸ್ನೇಹಿತರೆ, ಹೆಣ್ಣಿಗೆ ಪ್ರತಿ ತಿಂಗಳು ಋತುಚಕ್ರದ ಸಮಯ ಬಂದಾಗ ಆಕೆಯ ದೇಹದಲ್ಲಿ ಸಾಕಷ್ಟು ಹಾರ್ಮೋನ್ ಬದಲಾವಣೆಗಳಾಗುತ್ತೆ. ಇನ್ನೇನು ಋತುಚಕ್ರದ ಕೊನೆಯ ಕ್ಷಣಕ್ಕೆ ಬಂದಾಗ ಹೊಟ್ಟೆ ನೋವು, ರಕ್ತಸ್ರಾವ ಉಂಟಾಗುತ್ತೆ. ಇಂತಹ ಸಮಯದಲ್ಲಿ ಹೆಣ್ಣು ಸಂಭೋಗದ ಆ ವಿಷಯದಲ್ಲಿ ಕಡಿಮೆ ಆಸಕ್ತಿಯನ್ನು ಹೊಂದಿರುತ್ತಾಳೆ. ಅದೇ ರೀತಿ ಒಂದು ಬಾರಿ ಬ್ಲೀಡಿಂಗ್ ಆದ ಮೇಲೆ ದೇಹದಲ್ಲಿ ಹಾರ್ಮೋನ್ ನಿಯಂತ್ರಣಕ್ಕೆ ಬರುತ್ತೆ. ಆಗ ಹೆಣ್ಣಿಗೆ ಸೆಕ್ಸಲ್ಲಿ ಮತ್ತೆ ಆಸಕ್ತಿ ಬರಲಾರಂಭಿಸುತ್ತೆ. ಈ ಸಮಯದಲ್ಲಿ ಆಕೆ ನಿಮ್ಮೊಂದಿಗೆ ಬಹಳ ಪ್ರೀತಿಯಿಂದ ಇರುತ್ತಾಳೆ. ಆಕೆ ನಿಮ್ಮಿಂದ ಸೆಕ್ಸ್ ಸುಖವನ್ನು ಬಯಸುತ್ತಾ ಇರುತ್ತಾಳೆ. ಇನ್ನೊಂದು ಮುಖ್ಯ ವಿಷಯ, ಸಂಭೋಗ ಅನ್ನೋದು ಹೆಣ್ಣಿನ ಮಾನಸಿಕವಾಗಿ ಕನೆಕ್ಟ್ ಆಗಿರುತ್ತೆ, ಆದರೆ ಗಂಡಿಗೆ ಅದು ಫಿಸಿಕಲ್ ಕನೆಕ್ಟ್ ಆಗಿರುತ್ತೆ. ಹೆಣ್ಣಿನ ಹಣಕಾಸಿನ ವಿಚಾರ, ಮನೆಯ ವಿಚಾರ, ಆಕೆಯನ್ನು ಟ್ರೀಟ್ ಮಾಡುವ ರೀತಿ, ಇದೆಲ್ಲದರ ಮೇಲೆ ಆಕೆಯ ಸಂಭೋಗಾಸಕ್ತಿ ನಿರ್ಧರಿತವಾಗಿರುತ್ತೆ. ಆದರೆ ಗಂಡಸು ಹಾಗಲ್ಲ. ಒಂದು ಹೆಣ್ಣಿನ ದೇಹ, ಆಕೆಯ ಮೈಮಾಟ ನೋಡಿ ಆಕೆಯ ಜೊತೆ ಸಂಭೋಗ ಮಾಡೋದಕ್ಕೆ ಬಯಸುತ್ತಾನೆ. ಇನ್ನು ಸರಿಸುಮಾರು 40ರ ವಯಸ್ಸಿನವರೆಗೆ ಸ್ತ್ರೀಯರಿಗೆ ಸರಿಸುಮಾರು 2 ವಾರಗಳ ತನಕ ಸೆಕ್ಸ್ ಮಾಡದೇ ಇದ್ದರೆ ಯಾವುದೇ ಸಮಸ್ಯೆ ಇರಲ್ಲ. ಆದರೆ ಇದೇ ಸಮಯ 1 ತಿಂಗಳವರೆಗೆ ಹೋದರೆ ನಿಧಾನವಾಗಿ ಆಕೆ ಸೆಕ್ಸಲ್ಲಿ ಆಸಕ್ತಿ ಹೆಚ್ಚಾಗುತ್ತಾ ಹೋಗುತ್ತೆ. ಈ ಸಮಯದಲ್ಲಿ ಆಕೆ ನಿಮ್ಮನ್ನು ಸಂಭೋಗದ ವಿಷಯದಲ್ಲಿ ಪ್ರಶ್ನೆ ಮಾಡಲೂಬಹುದು ಅಥವಾ ಇಂಡೈರೆಕ್ಟ್ ಆಗಿ ಪ್ರೊವೋಕ್ ಮಾಡಬಹುದು. ಇನ್ನು ಮುಂದುವರೆದು 2 ತಿಂಗಳು 3 ತಿಂಗಳು ಸಂಭೋಗ ಮಾಡದೇ ಇದ್ದರೆ ಆಕೆಯ ಯೋನಿಯ ಭಾಗದಲ್ಲಿ ಡ್ರೈನೆಸ್ ಆಗೋದು, ಮೂಡ್ ಚೇಂಜ್ ಆಗೋದು, ಕೋಪ ಬರೋದು ಮುಂತಾದ ಸಮಸ್ಯೆಗಳು ಬರಬಹುದು. ನೀವು ನಿಮ್ಮ ಸಂಗಾತಿಯ ಜೊತೆ ಇದ್ದರೆ ಕೊನೆ ಪಕ್ಷ 1 ವಾರಕ್ಕೊಮ್ಮೆಯಾದರೂ ಸಂಭೋಗದಲ್ಲಿ ತೊಡಗಿಕೊಳ್ಳಿ. ಇನ್ನು ನೀವು ಆಕೆಯಿಂದ ದೂರ ಇದ್ದರೆ ಕೊನೆ ಪಕ್ಷ ಫೋನ್ ಮುಖಾಂತರ ಅಥವಾ ಟಾಯ್ ಮುಖಾಂತರ ಆಕೆ ಸೆಕ್ಸ್ ಆಸಕ್ತಿಯನ್ನು ಉಂಟು ಮಾಡುವುದು ಬಹಳ ಮುಖ್ಯ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.